ಬ್ರಹ್ಮನ ಮಗನಾದ ದಕ್ಷ ಯಜ್ಞನ ತಲೆ ಕಡಿದಿದ್ದು ಕೂಡ ಈ ಒಂದು ಸ್ಥಳದಲ್ಲಿ. ಅದು ಅಷ್ಟೇ ಅಲ್ಲದೆ ಸಾಕ್ಷಾತ್ ವೀರಭದ್ರ ಮತ್ತು ಭದ್ರಕಾಳಿಯವರ ಉಗಮವಾಗಿದ್ದು ಕೂಡ ಇದೇ ಜಾಗದಲ್ಲಿ. ಈ ಪ್ರಸಿದ್ಧ ಸ್ಥಳ ಕೇರಳದ ಕಾಶಿ ಅಂತ ಕರೀತಾರೆ. ಅದುವೇ ನಮ್ಮ ಕೊಟ್ಟೆಯೂರು. ಕೊಟ್ಟೆಯೂರು ಜಾತ್ರಾ ಉತ್ಸವಕ್ಕೆ 2 ದಿನಗಳು ಬಾಕಿ ಇದೆ. ಹಾಗಾಗಿ ಇಲ್ಲಿ ಎಲ್ಲಾ ತರದ ಸಿದ್ಧತೆಗಳು ಮಾಡ್ಕೋತಾ ಇದ್ದಾರೆ. ನನ್ನಿಂದ ನೀವು ದೇವಸ್ಥಾನ ನೋಡ್ತಾ ಇರ್ಬೋದು, ನಾರಾಯಣ ಗುರು ದೇವಸ್ಥಾನ ಅಂತೇಳಿ. ಇಲ್ಲಿ ಕೂಡ ತುಂಬಾ ಲೈಟಿಂಗ್ಗಳನ್ನ ಹಾಕ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಎಲ್ಲಾ ಕಡೆ ಅಂಗಡಿಗಳು ಆಗಿರ್ಬೋದು, ಇನ್ನೂ ತುಂಬಾ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಬನ್ನಿ ಒಂದೊಂದಾಗಿ ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ ನಮ್ಮ ಈ ಕೊಟ್ಟೂರು ಉತ್ಸವಕ್ಕೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ. ಉತ್ಸವ ನಾಳೆಯಿಂದ ಇರೋದ್ರಿಂದ ಇನ್ನೂ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಯಾವ ಥರ ಎಲ್ಲ ತಯಾರಿ ಇದೆ ಅಂತೇಳಿ. ಇಂಥ ಮಳೆಯಲ್ಲೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಕೊಟ್ಟೂರಿಗೆ. ಹಿಂದ್ಗಡೆ ನೀವೇನು ಬ್ರಿಡ್ಜ್ ನೋಡ್ತಾ ಇದ್ರಲ್ಲ, ಈ ಒಂದು ಬ್ರಿಡ್ಜ್ ಅಕ್ಕರೆ ಕೊಟ್ಟೂರು ಮತ್ತು ಇಕ್ಕರೆ ಕೊಟ್ಟೂರನ್ನ ಡಿವೈಡ್ ಮಾಡುವಂಥದ್ದು. ಈ ಅಕ್ಕರೆ ಕೊಟ್ಟೂರು ಅಂದ್ರೆ ನೀವೆಲ್ಲ ನೋಡಿರ್ತೀರಿ, ಈ ಕಾಡಲ್ಲಿ ಪೂಜೆ ಮಾಡೋದಾಗಿರ್ಬೋದು, ಹಾಗೆ ಆನೆಗಳು ಬರೋದಾಗಿರ್ಬೋದು, ಇದೆಲ್ಲ ನಡೆಯೋದು ಈ ಬ್ರಿಡ್ಜ್ ಇಂದ ಆ ಸೈಡು, ಅಂದ್ರೆ ಅಕ್ಕರೆ ಕೊಟ್ಟೂರಲ್ಲಿ ನಡೆಯುತ್ತೆ. ಇದು ವರ್ಷದ 28 ದಿನ ಮಾತ್ರ ಇಲ್ಲಿ ಉತ್ಸವ ನಡೆಯುತ್ತೆ. ಉಳಿದ ಎಲ್ಲಾ ದಿನಗಳು ನೀವು ಇಕ್ಕರೆ ಕೊಟ್ಟೂರಿನಲ್ಲಿ ಶಿವನ ದರ್ಶನವನ್ನ ಪಡ್ಕೋಬಹುದು. ಅಕ್ಕರೆ ಕ್ಷೇತ್ರ ಸನ್ನಿಧಿಯಲ್ಲಿ ಪ್ರವೇಶಿಸಿದ ಶೇಷ ಮಾತ್ರಮೇ. ನೀವೇನಲ್ಲಿ ಗೇಟ್ ನೋಡ್ತಿದ್ದೀರಲ್ಲ, ಅದೇ ಅಕ್ಕರೆ ಕೊಟ್ಟೂರು. ಸದ್ಯಕ್ಕಲ್ಲಿ ಯಾರಿಗೂ ಹೋಗೋಕೆ ಪರ್ಮಿಷನ್ ಕೊಟ್ಟಿಲ್ಲ. ಓನ್ಲಿ ಇಲ್ಲಿ ವರ್ಕ್ ಮಾಡುವಂಥವ್ರಾಗಿರ್ಬೋದು, ಹಾಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಪೂಜಾರಿಗಳು ಮಾತ್ರ ಅಲ್ಲಿ ಹೋಗ್ತಾರೆ. ಈಗ ಸದ್ಯ ನೀವೇನು ನೋಡ್ತಾ ಇದ್ರಲ್ಲ, ಇದು ಬಾವಲಿ ನದಿ ಅಂತ ಹೇಳಿ. ಉತ್ಸವದ ದಿನ ಎಲ್ಲರೂ ಇಲ್ಲಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿರೋ ಅಕ್ಕರೆ ಕೊಟ್ಟೂರು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸದ್ಯಕ್ಕೆ ಈ ದೇವಸ್ಥಾನದಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲ. ನಾನು ಪರ್ಮಿಷನ್ ತಗೊಂಡೆ ಒಳಗೆ ಬಂದಿರೋದು. ಇದೇ ದೇವಸ್ಥಾನದಲ್ಲಿ ಇವಾಗ ನೀವೇ ನೋಡ್ತಿದ್ರಲ್ಲ, ಇಲ್ಲಿ 29ರಿಂದ ಶಿವನ ದರ್ಶನಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡ್ತಾ ಇದ್ದಾರೆ. ಈ ಕೊಟ್ಟೂರು ಪೂರ್ತಿ ಕಾಡಿನಿಂದನೇ ಆವರ್ತಾ ಇದೆ. ನೋಡ್ಬೋದು ನೀವು ಯಾವ ತರ ಇದೆ ಕಾಡು ಅಂತ ಹೇಳಿ. ಈ ಒಂದು ದೇವಸ್ಥಾನ ವರ್ಷದ 28 ದಿನ ಮಾತ್ರ ಓಪನ್ ಆಗಿರುತ್ತೆ. ಉಳಿದ ಎಲ್ಲಾ ದಿನಗಳು ಬಂದ್ ಆಗಿರುತ್ತೆ. ಅಂದ್ರೆ ವರ್ಷದಲ್ಲಿ 28 ದಿನ ಮಾತ್ರ ಈ ಒಂದು ದೇವಸ್ಥಾನದಲ್ಲಿ ಸ್ವಯಂ ಶಿವಲಿಂಗವನ್ನ ಪೂಜೆ ಮಾಡಲಾಗುತ್ತೆ. ಉಳಿದ ಎಲ್ಲಾ ದಿನಗಳು ಇಕ್ಕರೆ ಕೊಟ್ಟೂರಿನಲ್ಲಿ ಶಿವನನ್ನ ಪೂಜಿಸಲಾಗುತ್ತೆ. ಎರಡ್ 2026 ಕೇರಳದ ಕೊಟ್ಟೂರು ಜಾತ್ರೆಗೆ ಅಥವಾ ಉತ್ಸವಕ್ಕೆ ನೀವು ಬರ್ತಾ ಇದ್ರೆ ನಿಮಗೆ ಇಲ್ಲಿ ಬಂದಾಗ ಉಳ್ಕೊಳ್ಳೋಕೆ ಅಂದ್ರೆ ಇರೋಕೆ ರೂಮ್ಗಳು ಬೇಕಾಗುತ್ತೆ. ಆಗ ಇಲ್ಲಿ ಈ ಜಾತ್ರೆಯ ಸಮಯದಲ್ಲಿ ಇಲ್ಲಿ ತುಂಬಾನೇ ಕಾಸ್ಟ್ಲಿ ಇರುತ್ತೆ ರೂಮು. ಅದಕ್ಕಾಗಿನೇ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಒಂದು ಬಜೆಟ್ ಫ್ರೆಂಡ್ಲಿ ಗೆಸ್ಟ್ ಹೌಸ್ಗೆ. ಸೊ ಬನ್ನಿ ನೋಡ್ಕೊಂಡ್ ಬರೋಣ ಹೆಂಗಿದೆ ಅಂತೇಳಿ. ಇದೇ ನೋಡಿ ಆ ಗೆಸ್ಟ್ ಹೌಸ್. ಸೊ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಗೆಸ್ಟ್ ಹೌಸ್ ಅಂತ ಹೇಳ್ಬೋದು. ಈ ಕೊಟ್ಟೂರು ಜಾತ್ರೆಗೆ ನೀವು ಬಂದಾಗ ಇಲ್ಲಿ ಸ್ಟೇ ಮಾಡಿದ್ರೆ ಓಕೆ, ಯಾಕಂದ್ರೆ ಇಲ್ಲಿ ತುಂಬಾನೇ ಕಮ್ಮಿ ಇದೆ. ನೀವು ಇದು ತುಂಬಾ ಗುಡಿಗೆ ಹತ್ರ ಕೂಡ ಹೌದು. ನೀವು ನೋಡ್ತಿದ್ರಿ ಇದು ಗೆಸ್ಟ್ ಹೌಸ್ ಹೊರಗಡೆ ಹೇಗಿದೆ ಅಂತ ಹೇಳಿ. ಇಲ್ಲಿ ಒಂದು ಬೆಡ್ಗೆ ಪರ್ ಹೆಡ್ 500 rupees ಚಾರ್ಜ್ ಮಾಡ್ತಾರೆ, ಅಂದ್ರೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೀವು ಆ ರೂಮ್ಸ್ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಈಗ ನೀವೇ ನೋಡ್ತಿದ್ರಿ ನೋಡಿ, ಇಲ್ಲಿ ಇದು ಗೆಸ್ಟ್ ಹೌಸ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಶೋರ್ ಮೇಡಮ್. ಇದು ಅಟ್ಯಾಚ್ ಬಾತ್ರೂಮ್. ಇದು ಕೂಡ ಪರ್ ಹೆಡ್ 500 rupees. ಇಲ್ಲಿ ನೋಡಿ ಕಾಣ್ತಾ ಇದೆ. ಹಾಗೆ ಒಳಗಡೆ ಸ್ಪೇಸಿಯಸ್ ಜಾಗ ಇದೆ.
ನೋಡಿ, ಇದು ಕಿಚನ್ ರೂಮು. ಹಾಗೆ ಇಲ್ಲೊಂದು ಕೂಡ ರೂಮ್ ಇದೆ, ಇದು ನಾನ್ ಅಟ್ಯಾಚ್. ಇದು ಕೂಡ ಪರ್ ಬೆಡ್ 500 rupees ಇರುತ್ತೆ. ನಿಮಗೆ ಇಲ್ಲೊಂದು ಫ್ಯಾನ್ ಇದೆ, ಹಾಗೆ ಒಂದು ಟೇಬಲ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ ಅವರು. ನೀವು ಕೊಟ್ಟಿಯೂರಿಗೆ ಬಂದಾಗ, ಅದು ಈ ಉತ್ಸವದ ಟೈಮಲ್ಲಿ ಬಂದಾಗ, ಇಲ್ಲಿ ರೂಮ್ಸ್ ಎಲ್ಲ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ. ಸೊ ಬೆಟರ್ ನೀವು ಈ ಗೆಸ್ಟ್ ಹೌಸ್ಗೆ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ಅದು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಇಲ್ಲಿ ಇವರು 3 ಭಾಷೆ ಕೂಡ ಮಾತಾಡ್ತಾರೆ, ಒಂದು ಕನ್ನಡ ಮತ್ತೆ ಇಂಗ್ಲಿಷ್, ಹಿಂದಿ ಕೂಡ. ಸೊ ಹಾಗಾಗಿ ನಿಮಗೆ ಯಾವುದೇ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗಲ್ಲ. ಇದು ನಾನಿರುವಂತ ಗೆಸ್ಟ್ ಹೌಸ್. ನಾನು ಕೂಡ ಇಲ್ಲೇ ಸ್ಟೇ ಮಾಡಿದ್ದೀನಿ. ಯಾಕಂದ್ರೆ ಈ ಊರಲ್ಲಿ ಅಷ್ಟು ಯಾವುದೇ ರೂಮ್ಸ್ ತುಂಬಾ ಕಡಿಮೆ ಇರೋದು, ಹಾಗಾಗಿ ಇಲ್ಲಿ ರೂಮ್ಗಳು ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ. ನೀವು ಇಲ್ಲಿ ನಿಮಗೆ ರೂಮ್ ಸಿಗಲಿಲ್ಲ ಅಂತಂದ್ರೆ ನೀವು ಇಲ್ಲಿಂದ ಒಂದು 15 to 20 ಕಿಲೋಮೀಟರ್ ಆಗುತ್ತೆ, ಇಟೇರಿ ಅಂತೇಳಿ, ಆ ಊರಲ್ಲಿ ಕೂಡ ನೀವು ಸ್ಟೇ ಮಾಡ್ಬೋದು. ಅಲ್ಲಿ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ರೂಮ್ಸ್ ಅವೈಲೇಬಲ್ ಇದೆ. ಈಗ ನಾನು ತೋರಿಸ್ತಾ ಇರುವಂತ ಗೆಸ್ಟ್ ಹೌಸ್ದು ನಂಬರ್ ಇದೆ ನೋಡಿ. ಇಲ್ಲಿ ನೀವು ಯಾರಾದರೂ ಬರೋರಿದ್ರೆ ಒಂದ್ಸಲ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಸ್ಟೇ ಮಾಡಲ್ಲ, ನಾನು ಜಸ್ಟ್ ಫ್ರೆಶ್ ಅಪ್ ಆಗ್ತೀನಿ ಅಂದ್ರೂ ಕೂಡ ಇಲ್ಲಿ ಅದಕ್ಕೆ ಸೌಲಭ್ಯ ಇದೆ. ಜಸ್ಟ್ ಫಾರ್ ಫ್ರೆಶ್ ಅಪ್ಗೆ 150 rupees ಇದೆ. ಹಾಗೆ ಇಲ್ಲಿ ಪಾರ್ಕಿಂಗ್ ಫೀಸ್ ಕೂಡ ಇರುತ್ತೆ, ಯಾಕೆಂದ್ರೆ ಇಲ್ಲಿ ಪ್ರೈವೇಟ್ ಲ್ಯಾಂಡ್ಗೆ ವಿತ್ ಗೌರ್ಮೆಂಟ್ ಅಂದ್ರೆ ಇಲ್ಲಿಯ ಕಲೆಕ್ಟರ್ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇವರು ಪೇ ಪಾರ್ಕಿಂಗ್ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಪರ್ಸನಲ್ ಲ್ಯಾಂಡ್ ಇದೆ ಅವ್ರದ್ದು, ಹಾಗಾಗಿ ಅದಕ್ಕೆ ಪೇ ಪಾರ್ಕಿಂಗ್ ಕೂಡ ಇದೆ. ನೀವು ಪಾರ್ಕಿಂಗ್ ಬೆಲೆ ಎಷ್ಟಿದೆ ಅಂತ ಒಂದ್ಸಲ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ ನೀವು ಪಾರ್ಕಿಂಗ್ ಬೆಟರಾ ಅಥವಾ ಸುಮ್ಮನೆ ರೂಮ್ ತಗೊಂಡು ಫ್ರೀ ಆಗಿರೋದು ಬೆಟರಾ ಅಂತೇಳಿ. ನಿಮ್ಗೆ ತೋರಿಸ್ತೀನಿ ನಾನು ಎಷ್ಟಿದೆ ಪಾರ್ಕಿಂಗ್ ಚಾರ್ಜಸ್ ಪರ್ ವೆಹಿಕಲ್ಸ್ ಅಂತ ಹೇಳಿ, ಅದು ಪರ್ ಡೇಗೆ. ಈಗ ನಾನು ನಿಮಗೆ ಪಾರ್ಕಿಂಗ್ ಚಾರ್ಟ್ ತೋರಿಸ್ತೀನಿ, ಅಂದರೆ ಅದರ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಅದರಲ್ಲಿ ಎಷ್ಟೆಷ್ಟಿದೆ ಒಂದ್ಸಲ ನೀವೇ ನೋಡಿ. ಇದು ಪಾರ್ಕಿಂಗ್ ನಂಬರ್ 22. ಇಲ್ಲಿ ನೋಡ್ತಿರ್ಬೋದು ನೀವು, ಬಸ್ಸಿಗೆ 300 ರೂಪಾಯಿ ಇದೆ, ಹಾಗೆ ಕಾರ್ಗೆ 100 rupees ಇದೆ. ನೀವು ಅಥವಾ ಸ್ಕೂಟರ್ ಅಥವಾ ಬೈಕ್ ತಂದ್ರೆ ಪರ್ ಡೇಗೆ ಹೇಳ್ತಾ ಇದ್ದೀನಿ 25 ರೂಪಾಯಿ ಇದೆ ಇಲ್ಲಿ. ಇದಕ್ಕಿಂತ ಒಂದು ಬೆಟರ್ ಐಡಿಯಾ ಅಂದ್ರೆ ಸುಮ್ಮನೆ ಈ ತರ ಗೆಸ್ಟ್ ಹೌಸ್ ಅಲ್ಲಿ 500 ಕೊಟ್ಟು ಇರೋದು. ನಿಮ್ಗೆ ಸೇಫ್ಟಿನೂ ಇರುತ್ತೆ, ಬ್ಯಾಗು ಎಲ್ಲ ಸೇಫ್ಟಿ ಇರುತ್ತೆ. ಹಾಗೆ ಪಾರ್ಕಿಂಗು ನೀವೇನಾದ್ರೂ ಇಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ರೂಮ್ ತಗೊಂಡ್ರೆ ಪರ್ ಹೆಡ್ 500 ಅಂತ ಹೇಳಿದ್ನಲ್ಲ, ಹಾಗೆ ರೂಮ್ ತಗೊಂಡ್ರೆ ನಿಮ್ಗೆ ಯಾವುದೇ ತರದ ಚಾರ್ಜಸ್ ಇರಲ್ಲ ಪಾರ್ಕಿಂಗಿಗೆ. ಸೊ ಬೆಟರ್ ನೀವು ಈ ತರ ಗೆಸ್ಟ್ ಹೌಸ್ ನ ಸೆಲೆಕ್ಟ್ ಮಾಡ್ಬೋದು. ನಾನು ಹಿಂದೆ ನೀವೇನ್ ನೋಡ್ತಿದ್ರಲ್ಲ, ಇದು ಪೇ ಪಾರ್ಕಿಂಗ್. ಅಂದ್ರೆ ನೀವು ಇಲ್ಲಿ ಕಾರ್ ಅಥವಾ ಬೈಕ್ ನ ಪಾರ್ಕ್ ಮಾಡ್ಬೇಕಂದ್ರೆ ಒಂದು ಚಾರ್ಜಸ್ ಇದೆ, ನಿಮ್ಗೆ ತೋರಿಸಿನಲ್ಲ ಚಾರ್ಟ್ ಅಲ್ಲಿ, ಆ ಚಾರ್ಜಸ್ ನ ಕೊಟ್ಟು ನೀವು ಇಲ್ಲಿ ಪಾರ್ಕ್ ಮಾಡಬೇಕು. ಈ ಕೊಟ್ಟಿಯೂರಿನಲ್ಲಿ ಇಷ್ಟೆಲ್ಲ ಜನ ಯಾಕೆ ಕಾಯ್ತಿದ್ದಾರೆ ಗೊತ್ತಾ? ಈ ಕೊಟ್ಟಿಯೂರಿನ ಜಾತ್ರೆ ಆರಂಭವಾಗಬೇಕಂದ್ರೆ ಇಲ್ಲಿಗೆ ಒಂದು ವಸ್ತು ಬರುತ್ತೆ. ಆ ವಸ್ತು ಬೇರೆ ಯಾವುದೂ ಅಲ್ಲ, ಸಾಕ್ಷಾತ್ ಶ್ರೀ ವೀರಭದ್ರೇಶ್ವರರು ಬಳಸಿದಂಥ ಖಡ್ಗ. ಈ ಖಡ್ಗದಿಂದಲೇ ದಕ್ಷ ಯಜ್ಞನ ಹತ್ಯೆ ಮಾಡಲಾಗತ್ತೆ. ಈಗ ನೀವೇ ನೋಡ್ತಾ ಇದ್ದೀರಿ ನೋಡಿ, ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಆ ಖಡ್ಗವನ್ನ ಗುಡಿಯೊಳಗೆ ತಗೊಂಡು ಹೋಗ್ತಾರೆ. ಈ ಖಡ್ಗ ಯಾವತ್ತು ಕೊಟ್ಟಿಯೂರಿಗೆ ಬರುತ್ತೋ ಆ ದಿನದಿಂದಾನೇ ಹಬ್ಬ ಶುರು ಆಗುತ್ತೆ. ಮತ್ತೆ ಹಬ್ಬ ಎಲ್ಲ ಮುಗಿದ ಮೇಲೆ ಈ ಖಡ್ಗನ ಮತ್ತೆ ತಗೊಂಡು ಹೋಗ್ತಾರೆ. ಆ ದಿನ ಹಬ್ಬ ಕಂಪ್ಲೀಟ್ ಆಗಿ ಮುಗಿಯುತ್ತೆ. അക്കരെ ക്ഷേത്ര സന്നിധിയിൽ പ്രവേശിച്ചതിന് ശേഷം മാത്രമേ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಸೋಲೋ ರೈಡ್ ಹೋಗ್ತಾ ಇದ್ದೀನಿ. ಅದು ನಮ್ಮ ವಿಜಯಪುರದಿಂದ ಕೇರಳದ ಒಂದು ಪ್ರಸಿದ್ಧ ಸ್ಥಳಕ್ಕೆ.
ಈ ಒಂದು ಸ್ಥಳದಲ್ಲಿ ವರ್ಷದ 28 ದಿನಗಳ ಕಾಲ ಜಾತ್ರೆ ನಡೆದರೆ ಇನ್ನು ಉಳಿದ 11 ತಿಂಗಳು ಇಲ್ಲಿ ದಟ್ಟ ಕಾಡಿನಿಂದ ಹಾಗೂ ಕೇವಲ ಪ್ರಾಣಿಗಳಿಂದ ತುಂಬಿಕೊಂಡಿರುವಂತ ಒಂದು ಸ್ಥಳ. ಅದೇ ನಮ್ಮ ಕೇರಳದ ಪ್ರಸಿದ್ಧ ಸ್ಥಳ ಕೊಟ್ಟಿಯೂರಿಗೆ. ವಿಜಾಪುರಿಂದ ಹೊಸಪೇಟೆ, ಹೊಸಪೇಟೆಯಿಂದ ಚಿತ್ರದುರ್ಗ, ಚಿತ್ರದುರ್ಗದ ಮೃಗೇಂದ್ರ ಮಠಕ್ಕೆ ಭೇಟಿ ನೀಡಿ ಅಲ್ಲಿಯೇ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದೆ ಹಾಸನ ಕಡೆಗೆ. ಗೈಸ್, ನೈಟೆಲ್ಲ ಜರ್ನಿ ಮಾಡೋದು ಬೇಡ ಅಂತೇಳಿ ಹಾಸನದಲ್ಲಿ ಸ್ಟೇ ಮಾಡಿದ್ದೆ. ಮಾರ್ನಿಂಗು ಹಾಸನಾಂಬೆ ದರ್ಶನ ಪಡ್ಕೊಂಡು ಮತ್ತೆ ನನ್ನ ಪಯಣ ಬೆಳೆಸಿದ್ದೆ ವಿರಾಜಪೇಟೆ ಕಡೆಗೆ. ಈ ಕೂರ್ಗ್ ಅಥವಾ ಮಡಿಕೇರಿ ಕಡೆ ಸಾಮಾನ್ಯವಾಗಿ ದಟ್ಟ ಕಾಡಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರುತ್ತೆ, ತಾಸು ಬಿಟ್ಟು ಒಂದು ತಾಸಿಗೆ ಒಂದ್ಸಲ. ಅದರಲ್ಲೂ ಮಾನ್ಸೂನ್ದಲ್ಲಿ ಕೇಳಲೇಬಾರ್ದು, ಅಷ್ಟು ಮಳೆ ಆಗುತ್ತೆ ಇಲ್ಲಿ. ವಿಜಾಪುರ 12 ಗಂಟೆಗೆ ಬಿಟ್ಟಿದ್ದೆ. ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ಕೋಮತ್ತೂರು ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿಂದ ವಿರಾಜಪೇಟೆಯಿಂದ ನೆಕ್ಸ್ಟ್ ನಾವು ಕ್ರಾಸ್ ಆಗೋದು ಕೇರಳ ಬಾರ್ಡರ್ ಕ್ರಾಸ್ ಆಗ್ತೀವಿ. ಈಗ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನ ಮಾಗೋಡ್ ಘಾಟ್ ಅಂತ ನಾವು ಕರಿತೀವಿ. ಸೊ ಇದನ್ನ ಕ್ರಾಸ್ ಆದ್ರೇನೆ ನಾನು ಕೇರಳಕ್ಕೆ ಟಚ್ ಆಗೋದು. ಸೊ ಈಗ ಮಧ್ಯಾಹ್ನ 3 ಗಂಟೆ, ವೆದರ್ ಹೆಂಗಿದೆ ಅಂತ ನೋಡಿ, ಇಟ್ಸ್ ಅಮೇಝಿಂಗ್. ಅಷ್ಟರಲ್ಲಿ ನಿಜವಾದ ಜರ್ನಿ ಎಲ್ಲಿಂದ ಶುರು ಆಗುತ್ತಂದ್ರೆ ಈ ಗ್ರಾಮದಿಂದಾನೇ ನಿಜವಾದ ಜರ್ನಿ ಶುರು ಆಗುತ್ತೆ. ವಿರಾಜಪೇಟೆ ಆದಮೇಲೆ ಕರ್ನಾಟಕದ ಚೆಕ್ ಪೋಸ್ಟ್ ಬರುತ್ತೆ. ಅದಾದಮೇಲೆ ಮಾಕೂಟ್ ಘಾಟ್ ಒಳಗೆ ನಮ್ಮ ಎಂಟ್ರಿ ಇರುತ್ತೆ. ಸೊ ಈ ಮಾಕೂಟ್ ಘಾಟ್ನ ಕ್ರಾಸ್ ಆದಮೇಲೆ ಫಸ್ಟ್ ಬರೋದು ಮಾಕೂಟ್ ಗ್ರಾಮ ಅಂತೇಳಿ. ಇದು ಕರ್ನಾಟಕದ ಕೊನೆಯ ಗ್ರಾಮ. ಈ ವಿರಾಜಪೇಟೆ ಕಡೆಯಿಂದ ಹೋದರೆ ಮುಂದೆ ಡೈರೆಕ್ಟಾಗಿ ಕೇರಳ ಎಂಟ್ರಿ ಆಗುತ್ತೆ. ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಇದನ್ನು ಮಾಕೂಟ್ ಘಾಟ್ ಅಂತೀವಿ. ಸೊ ಇದು ಎಲ್ಲಿಂದ ಶುರು ಆಗುತ್ತೆ ಅಂದರೆ ವಿರಾಜಪೇಟೆಯಿಂದ ಶುರು ಆಗುತ್ತೆ. ಮಹಾಕೂಟ್ ಅನ್ನೋ ಒಂದು ಊರಿದೆ, ಅಲ್ಲಿ ಎಂಡ್ ಆಗುತ್ತೆ ಈ ಘಾಟು. ನನ್ನ ಹಿಂದ್ಗಡೆ ನೋಡಿ ಯಾವ ಥರ ಇದೆ ಅಂತೇಳಿ. ಈ ಘಾಟ್ ಕ್ರಾಸ್ ಆದಮೇಲೆ ಕೇರಳ RTO ಚೆಕ್ ಪೋಸ್ಟ್ ಇರುತ್ತೆ. ಇಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಬೈಕ್ QC ಕೂಡ ಇರಲೇಬೇಕು. ಗಾಯ್ಸ್, ರೂಟ್ ನೋಡಿ ಗಾಯ್ಸ್ ಹೆಂಗಿದೆ ಅಂತೇಳಿ ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ರೂಟು. ಈಗ ತಾನೇ ಮಳೆ ನಿಂತಿದೆಯಲ್ಲ, ಸೊ ಇನ್ನೂ ಸಖತ್ತಾಗಿ ಕಾಣುತ್ತೆ ವ್ಯೂಸ್ ಎಲ್ಲ. ನಾನು ಇವಾಗ ಬಂದಿದ್ದು ಕೂಡ ಈ ಘಾಟ್ ಒಳಗಡೆಯಿಂದಾನೆ. ಇನ್ನೇನು ಕೊಟ್ಟಿವರು ಒಂದು 10 ಕಿಲೋಮೀಟ್ರ್ ಇದೆ ಅಂತ ಒಂದು ಟೀ ತೊಗೊಂಡಿದ್ದೆ, ಟೀ ಬ್ರೇಕ್ ಅಂತೇಳಿ. ನೋಡ್ರಿ ಎಷ್ಟು ಟೀ ಕೊಟ್ಟಿದ್ದಾರೆ, ಇದು ಬರೀ 10 ರೂಪಾಯಿ ಅಂತಿಲ್ಲಿ. ಗೈಸ್, ಫೈನಲಿ ಕೇರಳದ ಕೊಟ್ಟಿಯೂರು ಬಂದು ತಲುಪಿದ್ದೀನಿ. ನೋಡ್ತಾ ಇರ್ಬೋದು, ಇದು ಕೇರಳದ ಊಟ. ಇದು ಇಲ್ಲೋಡಿ ಅನ್ನ ಎಷ್ಟು ದಪ್ಪಾಗಿದೆ. ಇದ್ರ ಜೊತೆಗೆ ಉಪ್ಪಿನಕಾಯಿ, ಕ್ಯಾಬೇಜ್ ಪಲ್ಯ ಹಾಗೆ ಉಳ್ಳಾಗಡ್ಡಿ ಕೂಡ ಕೊಟ್ಟಿದ್ರು. ಈ ಹೋಟೆಲಲ್ಲಿ ಇವತ್ತು ನಮ್ಮ ಊಟ ಆಗಿತ್ತು. ಸೊ ನಾಷ್ಟಕ್ಕೆ ನೋಡಿ, ಇಲ್ಲಿ ಪರೋಟ ತುಂಬಾ ಫೇಮಸ್. ಪರೋಟ ಜೊತೆ ಸ್ವಲ್ಪ ಸಾಂಬಾರು ಕೊಡ್ತಾರೆ.